ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ, ಬಿರುಸಿನ ಮತದಾನ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ, ಮತಗಟ್ಟೆಗೆ ಚುನಾವಣಾಧಿಕಾರಿ ಭೇಟಿ. ಜೂನ್ 4ರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ, ವಿಧಾನಸಭಾ ಕ್ಷೇತ್ರವಾರು ಪ್ರತ್ಯೇಕ ಎಣಿಕೆ ವ್ಯವಸ್ಥೆ. ಡಿಸಿ ಚಂದ್ರಶೇಖರ್ ನಾಯಕ್. ಜಿಲ್ಲೆಯಲ್ಲಿ ಉತ್ತಮ ಮಳೆ, ಪಗಡದಿನ್ನಿ ಭೂತಲದಿನ್ನಿಯಲ್ಲಿ ದಾಖಲೆ ಮಳೆ. ಒಬೆಕ್ ಆಸ್ಪತ್ರೆ ವಿಶೇಷಾಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಮನ್ಸ್ಲಾಪುರ ಗ್ರಾಮದಲ್ಲಿ ಎಐಡಿಎಸ್ಒದಿಂದ ಗ್ರಾಮೀಣ ಕ್ರೀಡಾಕೂಟ. ಈಶಾನ್ಯ ಪದವೀಧರ ಚುನಾವಣೆ, ಮಧ್ಯಾಹ್ನ 2 ವೇಳೆಗೆ 43.78% ಮತದಾನ. ದೈಹಿಕ ಸದೃಢತೆಗೆ ಕ್ರೀಡೆಗಳು ಅಗತ್ಯ. ರಾಯಕೋಟಿ. ವಾರ್ತೆಗಳ ವಿವರ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಮತದಾನ ಕಾರ್ಯ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿದ್ದು, ಮಳೆಯಾಗಿದ್ದರಿಂದ ಬೆಳಿಗ್ಗೆ ಮತದಾನ ಇಳಿಮುಖವಾಗಿತ್ತು. 11 ಗಂಟೆ ನಂತರ ಮತದಾರರು ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಮಾಡಿದರು. ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಇದರಿಂದ ಮತದಾರರು ಮತಗಟ್ಟೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ದು, ಸಮಯವಾದಂತೆಲ್ಲ ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಮಾಡಿದರು. डालते हैं रेडी में फोटो सर ಸ್ವಲ್ಪ ಸೈಡ್ ಸರ್. ओके थैंक यू. तो अभी वोटिंग में नाम लिख बता रहा. ನಗರದ ಪ್ರದೇಶದಲ್ಲಿ 7 ಮತಗಟ್ಟೆ ಸ್ಥಾಪನೆ ಮಾಡಿದ್ದು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ತಹಸೀಲ್ದಾರ್ ಕಚೇರಿ, ಸರ್ಕಾರಿ ಮಹಿಳಾ ಕಾಲೇಜ್, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್, ಕರ್ನಾಟಕ ಸಂಘ ಹಾಗೂ ಗ್ರಾಮೀಣ ಭಾಗದ ಯರಕೆರ ಮತ್ತು ದೇವಸುಗೂರಿನಲ್ಲಿ ಮತಕೇಂದ್ರಗಳಿದ್ದು, ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾನ ಕೇಂದ್ರಕ್ಕೆ ಪದವೀಧರ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿ, ಮತದಾನ ಪ್ರಕ್ರಿಯೆ ಬೆಳಿಗ್ಗೆ 8 ಗಂಟೆಗೆ ಆರಂಭವಾಗಿ ಸಂಜೆ 4 ಗಂಟೆಯವರೆಗೆ ನಡೆಯಲಿದೆ. ಮಳೆಯಾಗಿದ್ದರಿಂದ ಬೆಳಗ್ಗೆ ಮತದಾನ ಪ್ರಮಾಣ ಕಡಿಮೆಯಾಗಿತ್ತು. ಈಗ ಮತದಾನ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ಎಲ್ಲಾ ಕೇಂದ್ರದಲ್ಲಿ ಮತದಾರರು ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿದ್ದಾರೆ. ಈಗ ಮತದಾನವು ಹೆಚ್ಚಳವಾಗಿದ್ದು 30ರಷ್ಟು ಮತದಾನವಾಗಿದೆ. ಸಂಜೆ ವೇಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆ ಎಂದು ತಿಳಿಸಿದರು. ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸಿ MLC ಮತದಾನದ ಪ್ರಕ್ರಿಯೆ ಶುರುವಾಗಿದೆ, ನಡೀತಿದೆ. 8 ಗಂಟೆಯಿಂದ 4 ಗಂಟೆವರೆಗೂ ಕೊಟ್ಟಿರುವಂತಹ ಟೈಮು. ಬೆಳಗಿನ ಜಾವ ಸ್ವಲ್ಪ ಮಳೆ ಇದ್ದಿದ್ದರಿಂದ 8 ಗಂಟೆಯಿಂದ 10 ಗಂಟೆಗೆ ಸ್ವಲ್ಪ ಮತದಾನದ ಪ್ರಮಾಣ
ಕಡಿಮೆ ಆಗಿತ್ತು. ಈಗ ನಮ್ಮ ಸಿಟಿಯಲ್ಲಿ ಎಲ್ಲ ವೋಟಿಂಗ್ ಸೆಂಟರ್ಗೆ ನಾವು ವಿಸಿಟ್ ಕೊಡುವಾಗ ಕ್ಯೂ ಇದೆ ಆ್ಯಂಡ್ ಸ್ಮೂತಾಗಿ ಎಲ್ಲ ನಡೀತಾ ಇದೆ. ಆ್ಯಂಡ್ ಈಗ ಮತದಾನದ ಪ್ರಕ್ರಿಯೆ ಎಲ್ಲ ಸೆಂಟರ್ಗಳಲ್ಲಿ ಅರೌಂಡ್ 25-30% ಹತ್ತಿರ ಟಚ್ ಆಗ್ತಾ ಇದೆ. ಸೊ 4 ಗಂಟೆ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ವೋಟಿಂಗ್ ಪರ್ಸೆಂಟೇಜ್ ಆಗ್ತದೆ ಅನ್ನುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡಗುಂಟಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಸಹಾಯಕ ಆಯುಕ್ತ ಸಂಪಗಾವಿ ಸೇರಿದಂತೆ ಅನೇಕರಿದ್ದರು. ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಮಂಗಳವಾರದಂದು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಹೇಳಿದರು. ನಗರದ ಎಲ್ವಿಡಿ ಕಾಲೇಜು ಹಾಗೂ ಎಸ್ಆರ್ಪಿಎಸ್ ಕಾಲೇಜಿನಲ್ಲಿ ಮತ ಎಣಿಕೆ ಸಿದ್ಧತೆ ವೀಕ್ಷಣೆ ಬಳಿಕ ಮಾತನಾಡಿದರು. ಬೆಳಗ್ಗೆ 8 ಗಂಟೆಗೆ ಎಣಿಕೆ ಕಾರ್ಯ ಆರಂಭವಾಗುವುದರಿಂದ 7 ಗಂಟೆಗೆ ಅಧಿಕಾರಿಗಳು, ಅಭ್ಯರ್ಥಿಗಳು, ಏಜೆಂಟರು ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗುತ್ತದೆ. ಆರಂಭದಲ್ಲಿ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಮತಗಳ ಎಣಿಕೆ ನಡೆಸಲಾಗುತ್ತದೆ. ನಂತರ ಇವಿಎಂ ಯಂತ್ರಗಳ ಮತಗಳ ಎಣಿಕೆ ನಡೆಯಲಿದೆ ಎಂದರು. ಮತ ಎಣಿಕೆ ಕೇಂದ್ರಗಳನ್ನು ಪರಿಶೀಲನೆ ಮಾಡಲಾಗಿದ್ದು, ಎಲ್ಲ ಸಿದ್ಧತೆಗಳು ಅಚ್ಚುಕಟ್ಟಾಗಿ ನಡೆದಿದೆ. ಜೊತೆಗೆ ಚುನಾವಣಾ ವೀಕ್ಷಕರು ಒಳಗೊಂಡು ಮತ ಎಣಿಕೆ ಕಾರ್ಯ ಸಿದ್ಧತೆ ವೀಕ್ಷಣೆ ಮಾಡಿದೆ ಎಂದು ತಿಳಿಸಿದರು. ಎಲ್ವಿಡಿ ಕಾಲೇಜಿನಲ್ಲಿ ಯಾದಗಿರಿ, ಶಹಾಪುರ, ಶೋರಾಪುರ ಮತ್ತು ದೇವದುರ್ಗ ಲೋಕಸಭಾ ಕ್ಷೇತ್ರಗಳು ಬರಲಿವೆ. ಇನ್ನು ಎಸ್ಆರ್ಪಿಎಸ್ ಕಾಲೇಜಿನಲ್ಲಿ ಮಾನ್ವಿ, ರಾಯಚೂರು, ಲಿಂಗಸೂರು, ರಾಯಚೂರು ಗ್ರಾಮೀಣ ಕ್ಷೇತ್ರಗಳ ಬರಲಿವೆ. ಮತ ಎಣಿಕೆ ಕೇಂದ್ರದಲ್ಲಿ ಮೈಕ್ರೋ ಅಬ್ಸರ್ವರ್, ಮತ ಎಣಿಕೆ ಮೇಲ್ವಿಚಾರಕರು ಮತ್ತು ಮತ ಎಣಿಕೆ ಸಹಾಯಕರನ್ನು ನಿಯೋಜನೆ ಮಾಡಲಾಗಿದೆ. ಮತ ಎಣಿಕೆ ಸಿಬ್ಬಂದಿ ಹಾಗೂ ಅಭ್ಯರ್ಥಿಗಳ ಮತ ಎಣಿಕೆ ಏಜೆಂಟ್ಗಳನ್ನು ಬೆಳಿಗ್ಗೆ ಬರಲು ಸೂಚಿಸಲಾಗಿದೆ. ಯಾರಿಗೆ ಗುರುತಿನ ಚೀಟಿ ನೀಡಲಾಗಿದೆ ಅಂತಹವರಿಗೆ ಮಾತ್ರ ಮತ ಎಣಿಕೆ ಕೇಂದ್ರದ ಒಳಗೆ ಪ್ರವೇಶವಿರಲಿದೆ. ಕೊಠಡಿಯಲ್ಲಿ ಟೇಬಲ್ಗಳನ್ನು ಹಾಕಲು ಅವಕಾಶವಿದ್ದು, ದೊಡ್ಡ ಕೊಠಡಿಗಳಿದ್ದರೆ ಹೆಚ್ಚಿನ ಟೇಬಲ್ಗಳನ್ನು ಹಾಕಲಾಗುತ್ತದೆ ಎಂದರು. ನಾಳೆ ಲೋಕಸಭಾ ಚುನಾವಣೆಯ ಎಣಿಕೆ ಕಾರ್ಯಕ್ರಮ ನಾಳೆ ಶುರುವಾಗಲಿದೆ. 8 ಗಂಟೆಗೆ ನಮ್ಮ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗು ಶುರುವಾಗ್ತದೆ. ಸೊ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಶುರುವಾಗಬೇಕು ಅಂದರೆ ನಾವು 7 ಗಂಟೆಗೆ ಸ್ಟ್ರಾಂಗ್ ರೂಮ್ನ ಕ್ಯಾಂಡಿಡೇಟ್ಸು, ಎಲೆಕ್ಷನ್ ಏಜೆಂಟ್ಸು, ಅಬ್ಸರ್ವರ್ಸು ಮತ್ತು ನನ್ನ ಅಬ್ಸರ್ವೇಷನಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತದೆ. ಸ್ಟ್ರಾಂಗ್ ರೂಮ್ ಓಪನ್ ಆದಮೇಲೆ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಮತದಾನ ಶುರುವಾಗಿ ಅದಾದ ನಂತರ ಅರ್ಧ ಗಂಟೆ ಆದಮೇಲೆ ಇವಿಎಂ ಕೌಂಟಿಂಗು ಕೂಡ ಶುರುವಾಗ್ತದೆ. ಎಲ್ಲ ಹಾಲ್ಗಳು ವಿಸಿಟ್ ಮಾಡಿದ್ದೀವಿ, ಅಬ್ಸರ್ವರ್ ಕೂಡ ವಿಸಿಟ್ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ನಾವು ಸಜ್ಜಾಗಿದ್ದೀವಿ. ಥ್ಯಾಂಕ್ ಯು. ಮತ ಎಣಿಕೆ ಕೇಂದ್ರದ ಪ್ರತಿ ಟೇಬಲ್ಗೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಇನ್ನಿತರ ಕಡೆ ಸಿಸಿ ಕ್ಯಾಮೆರಾ ಮತ್ತು ವಿಡಿಯೋಗ್ರಫಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಮತ ಎಣಿಕೆ ಕೇಂದ್ರದಲ್ಲಿ ವೀಕ್ಷಕರಿಗಾಗಿ 1 ಕೊಠಡಿ, ಚುನಾವಣಾಧಿಕಾರಿಗಾಗಿ 1 ಕೊಠಡಿ ಹಾಗೂ ಮಾಧ್ಯಮದವರಿಗಾಗಿ ಮಾಧ್ಯಮ ಕೇಂದ್ರದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಚುನಾವಣಾ ವೀಕ್ಷಕರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ಅಶೋಕ್ ದೊಡಗುಂಟಿ, ಸಹಾಯಕ ಆಯುಕ್ತ ಸಂಪಗಾವಿ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಾದ್ಯಂತ ರಾತ್ರಿಯಿಂದ ಮಳೆಯಾಗಿದ್ದು, ಮುಂಗಾರು ಬಿತ್ತನೆ ಪೂರಕವಾಗಿದೆ. ಸಿಂಧನೂರು ತಾಲೂಕಿನ ಪಗಡದಿನ್ನಿಯಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ. 92.5 ಮಿಮಿ ಮಳೆಯಾಗಿದೆ. ಬೂತಲದಿನ್ನಿ ಗ್ರಾಮದಲ್ಲಿ 78.5 ಮಿಮಿ, ಉಮಲೂಟಿಯಲ್ಲಿ 78 ಮಿಮಿ, ಆರ್ಎಚ್ ಕ್ಯಾಂಪ್ನಲ್ಲಿ 77 ಮಿಲಿಮೀಟರ್, ರಾಯಚೂರು ತಾಲೂಕಿನ ಮಿಟ್ಟಿಮಲ್ಕಾಪುರ ಗ್ರಾಮದಲ್ಲಿ 74.5 ಮಿಲಿಮೀಟರ್, ಶಾಖವಾದಿ ಗ್ರಾಮದಲ್ಲಿ 65 ಮಿಮಿ, ಯಾಪಲದಿನ್ನಿಯಲ್ಲಿ 58.5 ಮಿಮಿ, ಲಿಂಗಸೂರು ತಾಲೂಕಿನ ಅನ್ವರಿ ಗ್ರಾಮದಲ್ಲಿ 74 ಮಿಮಿ, ಮಾನ್ವಿ ತಾಲೂಕಿನ ತೋರಣದಿನ್ನಿಯಲ್ಲಿ 62 ಮಿಮಿ, ಲಿಂಗಸೂರು ತಾಲೂಕಿನ ಕಾಳಪುರ ಗ್ರಾಮದಲ್ಲಿ 61.5 ಮಿಮಿ ಮಳೆಯಾಗಿದೆ. 3 ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಸರ್ಕಾರದ ನಿಯಮಗಳನ್ನು ಪಾಲಿಸದ ಒಪೆಕ್ ಆಸ್ಪತ್ರೆ ವಿಶೇಷಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಉತ್ಪಾದನಾ ಆಧಾರಿತ ಉತ್ತೇಜನ ನೀಡಲು ಗರಿಷ್ಠ ಪ್ರೋತ್ಸಾಹ ಧನವನ್ನು ನೀಡಿದ್ದಲ್ಲಿ ಸಾರ್ವಜನಿಕರ ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಹಾಗೂ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ ಕಾರ್ಯತತ್ವಗೊಳ್ಳಲು ಸಾಧ್ಯವಾಗಲಿದೆ. ಸರ್ಕಾರದ ಆದೇಶವನ್ನು ಬದಿಗೊತ್ತಿ ವಿಶೇಷಾಧಿಕಾರಿಗಳು ತಮಗೆ ಬೇಕಾದ ಸಿಬ್ಬಂದಿಗಳಿಗೆ ಮಾತ್ರ ಪ್ರೋತ್ಸಾಹಧನ ವಿತರಣೆ ಮಾಡಿದ್ದಾರೆ. ಇತ್ತೀಚೆಗೆ ಒಪೆಕ್ ಆಸ್ಪತ್ರೆಯಿಂದ ರಿಮ್ಸ್ ಆಸ್ಪತ್ರೆಗೆ ನಿಯೋಜನೆಗೊಂಡ ಸಿಬ್ಬಂದಿಗಳಿಗೆ ಆಯುಷ್ಮಾನ್ ಭಾರತ್ ಪ್ರೋತ್ಸಾಹಧನ ವಿತರಿಸಲು
ಇಲ್ಲಿಯ ವಿಶೇಷಾಧಿಕಾರಿ ಡಾಕ್ಟರ್ ನಾಗರಾಜ್ ಕದ್ವಾಲ್ ಅವರು ಬಹಿರಂಗವಾಗಿ ಕಮಿಷನ್ ಕೇಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಒಪೆಕ್ ಆಸ್ಪತ್ರೆಯ ವಿಶೇಷಾಧಿಕಾರಿ ಡಾಕ್ಟರ್ ನಾಗರಾಜ್ ಕದ್ವಾಲ್ ಇವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಆದೇಶಾನುಸಾರ ಯಾವುದೇ ನಡವಳಿಕೆಗಳನ್ನು ಸರಿಯಾಗಿ ಪಾಲಿಸಲಾರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಒಪೆಕ್ ಆಸ್ಪತ್ರೆ ವಿಶೇಷಾಧಿಕಾರಿಗಳ ಕುರಿತು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿ ವಿವಿಧ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಉತ್ಪಾದನಾ ಆಧಾರಿತ ಉತ್ತೇಜನ ನೀಡಲು ಗರಿಷ್ಠ ಪ್ರೋತ್ಸಾಹಧನವನ್ನು ನೀಡಿದ್ದಲ್ಲಿ ಸಾರ್ವಜನಿಕರ ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಹಾಗೂ ಈ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ ಕಾರ್ಯತತ್ಪರಗೊಂಡು ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಚಿಕಿತ್ಸೆ ನೀಡುವುದರಿಂದ ಸಾರ್ವಜನಿಕ ಈ ಸಂದರ್ಭದಲ್ಲಿ ಸಂಘಟನೆ ಸಂಚಾಲಕ ಪರಶುರಾಮ್, ಎಸ್ ಸುಭಾಷ್, ಗೋಪಾಲ ನಾಯಕ್, ಹನುಮಂತು ಸೇರಿದಂತೆ ಅನೇಕರಿದ್ದರು. ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AIDYO ಸಂಘಟನೆಯ 59ನೇ ಸಂಸ್ಥಾಪನಾ ದಿನದ ಅಂಗವಾಗಿ ತಾಲೂಕಿನ ಮಸಲಾಪುರ ಗ್ರಾಮ ಘಟಕದಿಂದ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೈಕಲ್ಲು ಎತ್ತುವುದು, ಗುಂಡು ಎತ್ತುವುದು, ನಿಧಾನ ಸೈಕಲ್ ಓಟ ಮತ್ತು ಗುಂಡು ಎಸೆಯುವ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಊರಿನ ಯುವಕರೆಲ್ಲರೂ ತುಂಬಾ ಉತ್ಸಾಹ, ಸ್ಫೂರ್ತಿ, ಸ್ಪರ್ಧಾತ್ಮಕ ಮತ್ತು ಸ್ನೇಹ ಮನೋಭಾವದಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದರು. ನಂತರ AIDYO ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಭಗತ್ ಸಿಂಗ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ರೈಟ್ ಬರ್ತಿರ್ತಾರಲ್ಲ. ಪಾಯಿಂಟ್ ಮಾಮ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡಿ, ಇಂದು ನಮ್ಮ ನಡುವಿನ ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣವು ಕಲುಷಿತವಾಗಿದೆ. ಯುವಜನರು ತಮ್ಮ ಅರ್ಹತೆಗೆ ತಕ್ಕಂತೆ ಉದ್ಯೋಗವಿಲ್ಲದೆ, ಗೊತ್ತು ಗುರಿಯಿಲ್ಲದೆ ದಿನದೂಡಬೇಕಾಗಿದೆ. ಇಂತಹ ಯುವಜನರನ್ನು ಮಾದಕ ವಸ್ತುಗಳು, ಅಶ್ಲೀಲ ಸಿನಿಮಾ ಸಾಹಿತ್ಯ, ಕ್ರಿಕೆಟ್ ಬೆಟ್ಟಿಂಗ್, ಪಬ್ಜಿ ಗೇಮ್ಗಳಲ್ಲಿ ಮುಳುಗಿಸಲಾಗುತ್ತಿದೆ. ಮೊಬೈಲ್ ಗೀಳು, ಸಾಮಾಜಿಕ ಜಾಲತಾಣಗಳ ಸುಳ್ಳುಗಳ ಕಂತೆಯಲ್ಲಿ ಯುವಕರು ಕಳೆದು ಹೋಗುವಂತಾಗಿದೆ. ಇದರ ಮೂಲಕ ಅವರ ನೈತಿಕ ಬೆನ್ನೆಲುಬು ಮುರಿಯುವ ಕೆಲಸ ನಡೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರಲ್ಲಿ ಸ್ನೇಹ, ಸೌಹಾರ್ದತೆಯನ್ನು ಬೆಸೆಯಲು ನಿರಂತರವಾಗಿ ಪ್ರಯತ್ನಿಸಲಾಗುತ್ತಿದೆ ಎಂದರು. ಆಧುನಿಕತೆಯ ಭರಾಟೆಯಲ್ಲಿ ಗ್ರಾಮೀಣ ಕ್ರೀಡೆಗಳು ಇದ್ದು ಇಲ್ಲದಂತಾಗಿವೆ. ಹಾಗಾಗಿ ಗ್ರಾಮೀಣ ಯುವಕರ ನಡುವೆ ಉನ್ನತ ನೀತಿ, ಮನೋರಂಜನೆ, ಅಭಿರುಚಿಯನ್ನು ಬೆಳೆಸುವುದನ್ನು ಅವಶ್ಯಕತೆಯನ್ನು ಮನಗಂಡು ಆ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿ ಹಾಗೂ ಪ್ರೋತ್ಸಾಹವನ್ನು ತುಂಬಲು ಇಂತಹ ಗ್ರಾಮೀಣ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿದೆ ಎಂದರು. ನಮ್ಮ ಮನಸ್ಸು ವಿಕೃತ ಆಗ್ತಾ ಇದೆ, ನಮ್ಮ ಮನಸ್ಸು ಕೆಟ್ಟದ್ದು ಯೋಚನೆ ಮಾಡುವಂತದ್ದಾಗಿದೆ, ಇನ್ನೊಬ್ಬರನ್ನ ದ್ವೇಷ ಮಾಡುವಂತದ್ದಾಗಿದೆ. ಹಾಗಾಗಿ ನಾವಿಲ್ಲಿ ಯುವಕರಲ್ಲಿ ಒಂದು ಕ್ರೀಡಾ ಸ್ಫೂರ್ತಿ, ಒಂದು ನಾವೆಲ್ಲರೂ ಕೂಡ ಒಂದು ಎಂಬ ಸ್ನೇಹ ಮನೋಭಾವನೆ ಬೆಳಿಬೇಕು. ಅವರಲ್ಲಿ ಈ ಸ್ಪರ್ಧಾ ಮನೋಭಾವನೆ ಬೆಳಿಬೇಕು. ಒಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಆದ್ರೆ ಎಲ್ಲರೂ ಗೆಲ್ಲಕ್ ಸಾಧ್ಯ ಇಲ್ಲ, ಒಬ್ರು ಗೆಲ್ಲೋದು ಒಬ್ರೇ. ಆದ್ರೆ ಸೋಲು ಗೆಲುವಿನ ಮೆಟ್ಟಿಲು ಅಂತ ಹೇಳಿ ನಾವು ಯುವಕರಲ್ಲಿ ಒಂದು ಈ ಸ್ಫೂರ್ತಿಯನ್ನ, ಈ ಸಂತೋಷವನ್ನ, ಈ ಮನೋರಂಜನೆಯನ್ನ ಹುಟ್ಟು ಹಾಕ್ಬೇಕು. ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಭಾವನೆಯನ್ನ ತರಬೇಕು. ನೋಡಿ ಎಷ್ಟು ಸಂತೋಷ ಇದೆ, ಸಡಗರ ಇದೆ. ನಾವೇ ಗೆದ್ದಷ್ಟು ಸಂತೋಷ ಪಡ್ತಿದಾರೆ. ಆ ಗೆಲ್ಲಬೇಕಂದಾಗ ಎಲ್ಲರೂ ಬಂದು ಅದಕ್ಕೆ ಸಾಥ್ ಕೊಡ್ತಾರೆ. ಒಬ್ಬತ್ತ ಮಣ್ಣು ತಂದು ಕೊಡ್ತಾನ, ಒಬ್ಬತ್ತ ಕಟ್ಟಿಗೆ ಬಡಿಗೆ ತಂದು ಕೊಡ್ತಾನ, ಒಬ್ಬತ್ತ ಕಲ್ಲನ್ನ ಅಡ್ಜಸ್ಟ್ ಮಾಡ್ತಾನ. ನೋಡ್ರಿ, ಒಂದು ಸಾಮೂಹಿಕ ಪ್ರಯತ್ನ ಐತಿದ್ರಲ್ಲಿ. ನಾವೆಲ್ಲರೂ ನೋಡ್ತೀವಿ, ಎಲ್ಲರೂ ಖುಷಿ ಪಡ್ತೀವಿ. ಯಾರೋ ವಿಡಿಯೋ ಮಾಡ್ತಾರೆ, ಯಾರೋ ಫೇಸ್ಬುಕ್ ಹಾಕ್ತಾರೆ. ಅಂದ್ರೆ ನಮ್ಮಲ್ಲಿ ಒಂದು ಸ್ನೇಹ ಮನೋಭಾವನೆ. ನಾನು ಗೆದ್ದಿಲ್ಲ, ನಮ್ ಗೆಳೆಯ ಗೆಲ್ಲಿ, ಎತ್ತಕ್ಕಾಗಿಲ್ಲ, ನಾನು ಎತ್ತಕ್ಕಾಗಿಲ್ಲ, ಆದ್ರೆ ಇನ್ನೊಬ್ಬತ್ತು ಬಂದು ಅದಕ್ಕೆ ಹೆಲ್ಪ್ ಮಾಡ್ತಾನೆ.
ಅದನ್ನ ನಾವು ಇವತ್ತು ಕಣ್ಣಾರೆ ನೋಡಿದೀವಿ. ಇಂಥ ಒಂದು ಸಂಸ್ಕೃತಿನ, ಇಂಥ ಒಂದು ನಾವೆಲ್ಲರೂ ಒಂದೊಂದು ಭಾವನೆಯನ್ನ ಬೆಳೆಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗ ಕಾರಣ ಆಗಿರ್ತಕ್ಕಂಥ ಎಲ್ಲರಿಗೂ, ಹಿರಿಯರಿಗೆ, ಜನಪ್ರತಿನಿಧಿಗಳಿಗೆ, ಊರಿನ ಮುಖಂಡರಿಗೆ, ನಾವೆಲ್ಲರಿಗೂ ಮತ್ತೊಮ್ಮೆ ನಾನು ಕೈಕಲ್ಲು ಎತ್ತುವುದರಲ್ಲಿ ಪ್ರಥಮ ಬಹುಮಾನ ರಾಮು ಹಾಗೂ ದ್ವಿತೀಯ ಬಹುಮಾನ ಹನುಮೇಶ್. ನಿಧಾನ ಸೈಕಲ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮೈಲಾರಿ, ದ್ವಿತೀಯ ಬಹುಮಾನ ವಿಜಯ್ ಕುಮಾರ್. ಗುಂಡು ಎತ್ತುವುದರಲ್ಲಿ ಪ್ರಥಮ ಬಹುಮಾನ ಹನುಮೇಶ್, ದ್ವಿತೀಯ ಬಹುಮಾನವನ್ನು ಅವಿನಾಶ್ ಮತ್ತು ಗುಂಡು ಎಸೆತ ಸ್ಪರ್ಧೆಯಲ್ಲಿ ತಿಮ್ಮಾರೆಡ್ಡಿ ಪ್ರಥಮ ಬಹುಮಾನ ಪಡೆದುಕೊಂಡರೆ ಅವಿನಾಶ್ ಎಳವರ ಅವರು ದ್ವಿತೀಯ ಸ್ಥಾನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪಾಲಾಕ್ಷಿಗೌಡ, ಸಿದ್ದಯ್ಯ ಸ್ವಾಮಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ರು. ನೇತಾಜಿ ಶಾಲೆಯ ಮುಖ್ಯ ಗುರು ಹನುಮಂತ ಅವರು ತೀರ್ಪುಗಾರರಾಗಿ ಭಾಗವಹಿಸಿದ್ರು. ಕಾರ್ಮಿಕ ಮುಖಂಡರಾದ ಅಣ್ಣಪ್ಪ, ರೈತ ಮುಖಂಡರಾದ ರಾಮಣ್ಣ, ಎಐಡಿ ವೈಭವ್, ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಗ್ರಾಮ ಘಟಕದ ಅಧ್ಯಕ್ಷರಾದ ಕೃಷ್ಣ, ಕಾರ್ಯದರ್ಶಿಗಳಾದ ಸಂತೋಷ್ ಸಾಗರ್, ಜಲಾಲ್ ರೆಡ್ಡಿ, ಲಕ್ಷ್ಮಣ್, ಸತೀಶ್ ಕುಮಾರ್, ಶಿವಪುತ್ರ, ಶಿವರಾಜ್, ಹನುಮಂತ ಮಿಠಾಯಿ, ಆಂಜನೇಯ ಹಾಗೂ ನೂರಾರು ಯುವಕರು, ಗ್ರಾಮಸ್ಥರು ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಡೆದ ಮತದಾನದಲ್ಲಿ ಮಧ್ಯಾಹ್ನ 2 ಗಂಟೆಯವರೆಗೆ 43.78% ಮತದಾನವಾಗಿದೆ. ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾದ ಮತದಾನ ನಿಧಾನಗತಿಯಿಂದ ಪ್ರಾರಂಭವಾಗಿ ನಂತರ ಕ್ರಮೇಣ ವೇಗ ಪಡೆಯಿತು. ಬೆಳಿಗ್ಗೆ 10 ವೇಳೆಗೆ ಜಿಲ್ಲೆಯಲ್ಲಿ 5.89% ಮತದಾನವಾಗಿತ್ತು. ಮಧ್ಯಾಹ್ನ 12 ವೇಳೆಗೆ 23.73% ಮತದಾನ ನಡೆಯಿತು. ಮಧ್ಯಾಹ್ನ 2 ಗಂಟೆ ವೇಳೆಗೆ 43.78% ಮತದಾನವಾಯಿತು. 6077 ಪುರುಷರು ಮತ್ತು 2862 ಮಹಿಳೆಯರು ಮತದಾನ ಮಾಡಿದ್ದಾರೆ. ಒಟ್ಟು 8935 ಪದವೀಧರರು ಮತದಾನ ಮಾಡಿದ್ದಾರೆ. ಸಂಜೆ 4 ಗಂಟೆವರೆಗೆ ಮತದಾನಕ್ಕೆ ಅವಕಾಶವಿದೆ. ನಗರದ ಪದವಿ ಕಾಲೇಜಿನಲ್ಲಿರುವ ಮತಗಟ್ಟೆ ಕೇಂದ್ರಕ್ಕೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಬಸವರಾಜ ಪಾಟೀಲ್ ಇಟಗಿ ಮತದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರುದ್ರಪ್ಪ ಅಂಗಡಿ ಇದ್ದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಶರಣಪ್ಪ ಮಟ್ಟೂರು, ರಾಯಚೂರು ನಗರ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಪದವಿ ಕಾಲೇಜ್ ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ದೈಹಿಕ ಸದೃಢತೆಗೆ ಕ್ರೀಡೆಗಳು ಅತ್ಯಗತ್ಯ ಎಂದು ಆರ್ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಅಮರೇಶ್ ರಾಯಕೋಟಿ ಅವರು ಹೇಳಿದರು. ಅವರು ನಗರದ ರಿಮ್ಸ್ ಆಸ್ಪತ್ರೆಯ ಫುಟ್ಬಾಲ್ ಮೈದಾನದಲ್ಲಿ ಕಳೆದ 2 ದಿನಗಳಿಂದ ರಾಯಚೂರು ಫಾರ್ಮ್ ಪ್ರೀಮಿಯರ್ ಲೀಗ್ ವತಿಯಿಂದ ಹಾಗೂ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಶರಣು ಎಂಟರ್ಪ್ರೈಸಸ್, ಸುರಕ್ಷಾ ಮೆಡಿಕಲ್ ಮತ್ತು ಫರ್ಮಾ, ಗಿರೀಶ್ ಪಾಟೀಲ್ ಹಾಗೂ ಕೃಷ್ಣ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಪಂದ್ಯಗಳಲ್ಲಿ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸಬೇಕು. ಯಾಕೆಂದರೆ ಪಂದ್ಯಗಳೆಂದರೆ ಸಹೋದರತ್ವವನ್ನು ಹೆಚ್ಚಿಸುವ ಮತ್ತು ಬಂಧು ಬಾಂಧವ್ಯಗಳನ್ನು ಒಗ್ಗೂಡಿಸುವ ಹಾಗೂ ಆರೋಗ್ಯವನ್ನು ದೈಹಿಕ ಮತ್ತು ಮಾನಸಿಕವಾಗಿ ವೃದ್ಧಿಸಿಕೊಳ್ಳುವಂತ ಅವಕಾಶ ನಿಮ್ಮೆಲ್ಲರದ್ದಾಗಿರುತ್ತದೆ ಎಂದು ಹೇಳಿದರು. ಕೃಷ್ಣ ಅವರಿಗೆ ವಾಟರ್ ಒಂದು ನಿಮಿಷ. ಸರ್ ಗ್ರೀನ್ ರಾಯಚೂರು ಸಂಸ್ಥೆ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಶಿವಾಳೆಯವರು ಮಾತನಾಡಿ, ಇಂಥ ಊರಿ ಬಿಸಿಲನ್ನು ಲೆಕ್ಕಿಸದೆ ಕ್ರಿಕೆಟ್ ತಂಡಗಳ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದನ್ನು ಕಂಡು ನಮಗೆ ತುಂಬಾ ಖುಷಿಯಾಗುತ್ತದೆ. ಪ್ರತಿ ವರ್ಷವೂ ನಿಮ್ಮ ಸಂಘದಿಂದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ತೋರುವುದು ತುಂಬಾ ಶ್ಲಾಘನೀಯವಾದುದು ಎಂದರು. ಕಳೆದ 2 ದಿನಗಳಿಂದ ಜರುಗಿದ ಈ ಪಂದ್ಯಾವಳಿಗಳ ಕೊನೆಯ ಫೈನಲ್ ಪಂದ್ಯಕ್ಕೆ ಆರ್ಕೆಆರ್ ಮತ್ತು ರಾಯಚೂರು ಟೈಟನ್ಸ್ ತಂಡಗಳು ಆಯ್ಕೆಯಾಗಿದ್ದವು. 2 ತಂಡಗಳು ರಣರೋಚಕವಾದ ಪಂದ್ಯವನ್ನಾಡಿದವು. ಆದರೆ ಕೊನೆಯ ಹಂತದಲ್ಲಿ 1 ಬಾಲ್ 5 ರನ್ಗೆ ಪಂದ್ಯ ಡ್ರಾ ಆಗುವ ಸಂದರ್ಭದಲ್ಲಿ ಆರ್ಕೆಆರ್ ತಂಡದ ಅನುಭವಿ ಬ್ಯಾಟ್ಸ್ಮನ್ ತನ್ನ ಚಾಣಾಕ್ಷತನದಿಂದ 6 ಬಾರಿಸುವ ಮೂಲಕ ಆರ್ಕೆಆರ್ ತಂಡಕ್ಕೆ ಈ ವರ್ಷದ ಫೈನಲ್ ಗೆಲುವನ್ನು ತಂದುಕೊಟ್ಟರು. ಪಂದ್ಯಾವಳಿಯಲ್ಲಿ ವಿನ್ನರ್ ಮತ್ತು ರನ್ನರ್ ಕಪ್ಗಳನ್ನು ಆರ್ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಅಮರೇಶ್ ರಾಯಕೋಟಿ, ಗ್ರೀನ್ ರಾಯಚೂರು ರಾಜೇಂದ್ರ ಕುಮಾರ್ ಶಿವಾಳೆ, ಆರ್ಪಿಪಿಎಲ್ ಸಂಘದ ಅಧ್ಯಕ್ಷರಾದ ಮಾರೆಪ್ಪ ಹಾಗೂ ಕೃಷ್ಣ ವಿತರಿಸಿದರು. ಈ ಸಂದರ್ಭದಲ್ಲಿ 2 ತಂಡಗಳ ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ
ಮತ್ತೊಮ್ಮೆ ಹೆಡ್ಲೈನ್ಸ್. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಬಿರುಸಿನ ಮತದಾನ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಮತಗಟ್ಟೆಗೆ ಚುನಾವಣಾಧಿಕಾರಿ ಭೇಟಿ. ಜೂನ್ 4ರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ. ವಿಧಾನಸಭಾ ಕ್ಷೇತ್ರವಾರು ಪ್ರತ್ಯೇಕ ಎಣಿಕೆ ವ್ಯವಸ್ಥೆ. ಡಿಸಿ ಚಂದ್ರಶೇಖರ್ ನಾಯಕ್. ಜಿಲ್ಲೆಯಲ್ಲಿ ಉತ್ತಮ ಮಳೆ. ಪಗಡದಿನ್ನಿ ಭೂತಲದಿನ್ನಿಯಲ್ಲಿ ದಾಖಲೆ ಮಳೆ. ಒಬೆಕ್ ಆಸ್ಪತ್ರೆ ವಿಶೇಷಾಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಮನ್ಸ್ಲಾಪುರ ಗ್ರಾಮದಲ್ಲಿ ಎಐಡಿಎಸ್ಒದಿಂದ ಗ್ರಾಮೀಣ ಕ್ರೀಡಾಕೂಟ. ಈಶಾನ್ಯ ಪದವೀಧರ ಚುನಾವಣೆ ಮಧ್ಯಾಹ್ನ 2 ವೇಳೆಗೆ 43.78% ಮತದಾನ. ದೈಹಿಕ ಸದೃಢತೆಗೆ ಕ್ರೀಡೆಗಳು ಅಗತ್ಯ. ರಾಯಕೋಟಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.